ಜನವರಿ 28 ಸಂಜೆ 6 ಗಂಟೆ ಸುಮಾರಿಗೆ ಹಿರಿಯ ಹೋರಾಟಗಾರ ಎಐಟಿಯುಸಿ ರಾಜ್ಯಾಧ್ಯಕ್ಷರಾದಂತಹ ಅನಂತ್ ಸುಬ್ರಾವ್ ಅವರು ಹೃದಯಘಾತದಿಂದ ನಿಧನರಾಗಿರುವಂಥದ್ದು. ಈಗ ಅವರ ನಿವಾಸದಲ್ಲಿ ನಾನೀಗಿದ್ದೀನಿ. ಅವರ ಪಾರ್ಥಿವ ಶರೀರವನ್ನು ಕೂಡ ಈಗ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಹೋರಾಟಗಾರರು ಹಾಗೆ ಸಾರಿಗೆ ನೌಕರರು ಸಿಬ್ಬಂದಿಗಳು ಕೂಡ ಆಗಮಿಸಿರುವಂಥದ್ದು. ನಮ್ಮೊಂದಿಗೆ ಈಗ ಸದ್ಯ BMTC ಚೇರ್ಮನ್ ಅವರು ಆರಾಧ್ಯ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಹಿರಿಯ ಹೋರಾಟಗಾರರು ಸುಮಾರು 50-60 ವರ್ಷಗಳಿಂದನೂ ಕೂಡ ಹೋರಾಟವನ್ನು ನಡೆಸ್ಕೊಂಡ್ಬರ್ತಿರೋದು. ಇವತ್ತು ಹೃದಯಾಘಾತದಿಂದ ನಿಧನರಾಗಿರುವಂಥದ್ದು. ಇವತ್ತು ನೀವು ಪಾರ್ಥಿವ ಶರೀರನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ. ನಿಮ್ಮ ಅವರ ನಡುವೆ ಇರುವಂತಹ ಬಾಂಧವ್ಯ ಒಡನಾಟ ಕೊನೆಯದಾಗಿ ಯಾವಾಗ ನೀವು ಅವ್ರನ್ನ ಮಾತನಾಡಿಸಿದ್ದೀರಿ? ನಾನು ಕಾಲೇಜ್ ಡೇಸ್ನಲ್ಲಿ ಕೂಡ ಇರುವಾಗಿಂದ ಪರಿಚಯ ಇದ್ದರು ಅವರು. ಅವ್ರಿಗೆ ನಾನು ಚೇರ್ಮನ್ ಆದಾಗ 1 ತಿಂಗಳಿಂದ ನನ್ನ ಕಚೇರಿಗೆ ಬಂದಿದ್ದರು, ಮಾತಾಡ್ಸ್ಕೊಂಡೋದ್ರು. ಅದಾದಮೇಲೆ ಮೀಟಿಂಗ್ನಲ್ಲಿ 1-2 ಸರಿ ಭೇಟಿ ಆದರು. ನಮ್ಮ ಅವರ ಸಂಬಂಧ ಅಂದರೆ ಅವರು ಯಾವುದೇ ಪಕ್ಷ ಅದು ಇದು ಏನಲ್ಲ. ಅವರಿಗೆ ನಾನು ಒಬ್ಬ ಕಾಲೇಜಲ್ಲಿ ಅಥವಾ ಸ್ಕೂಲ್ನಲ್ಲಿ ನನಗೆ ಯಾರು ಪಾಠ ಹೇಳಿಕೊಟ್ಟ ಮೇಷ್ಟ್ರು ಇದ್ರಲ್ಲ, ಆ ಗೌರವ ಭಾವನೆಯಿಂದ ನಾನು ನೋಡ್ತಾ ಇದ್ದೆ. ಅವರಾಗಲಿಕ್ಕೆ ತುಂಬ ನಷ್ಟ. ಸಾರಿಗೆ ಸಂಸ್ಥೆಗೆ ಅಂತಲ್ಲ, ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ, ಅಂಥ ವ್ಯಕ್ತಿಗಳು ಬಾಳಬೇಕು. ಆದರೆ ಅನಿವಾರ್ಯ, ಅವ್ರದ್ದಾಗಲಿಕ್ಕೆ ಅನಿವಾರ್ಯವಾಗಿದೆ. ಎಲ್ಲ ಭಗವಂತ ಆ ಶಕ್ತಿ ಕೊಡಲಿ, ಕಾರ್ಮಿಕರಿಗೆ ಮತ್ತು ಎಲ್ಲರಿಗೂ ಹಿತೈಷಿಗಳಿಗೆಲ್ಲ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಸರ್, ಇನ್ನು ಜನವರಿ 29ನೇ ತಾರೀಕು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಬೆಂಗಳೂರು ಚಲೋ ಒಂದು ಕರೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಹಿಂದಿನ ದಿನನೇ ಅವರು ಇಹಲೋಕವನ್ನು ತ್ಯಜಿಸಿರುವಂಥದ್ದು. ನಾಳೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಪಾರ್ಥಿವ ಶರೀರ ನೋಡಲಿಕ್ಕೆ ಕಾರ್ಮಿಕರು ಹಾಗೆ ರಾಜಕಾರಣಿಗಳು ಕೂಡ ಬರ್ತಿದ್ದಾರೆ. ವ್ಯವಸ್ಥೆಗಳೆಲ್ಲ ಯಾವ ರೀತಿಯಾಗಿ ಆಗ್ತಿದೆ? ಅದು ಅವರ ಒಡನಾಡಿಯಾಗಿರ್ತಕ್ಕಂಥ ಭಾಸ್ಕರ್ ಅವರು ಹೇಳ್ತಾರೆ. ಇದಿಷ್ಟು VS ಆರಾಧ್ಯ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.